ನಮಸ್ಕಾರ. ಬೆಳಗಿನ ಶುಭೋದಯಗಳು. ನಾನಿವತ್ತು ಅಮೂಲ್ ಫೇಸ್ಬುಕ್ ಪೇಜಿಂದ ನಡೆಯುವ ದೊಡ್ಡ ಲೈವ್ ಕಾರ್ಯಕ್ರಮದಲ್ಲಿ ಅಮೂಲ್ ಪ್ರಾಡಕ್ಟ್ಸ್ನ ಉಪಯೋಗಿಸ್ಕೊಂಡು ಪಾಲಕ್ ಪೊಂಗಲ್ನ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು ಯಾವ್ಯಾವ ವಸ್ತುಗಳನ್ನ ಉಪಯೋಗಿಸ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಮೊದಲಿಗೆ ಅಮೂಲ್ ಅವರ ಆರ್ಗ್ಯಾನಿಕ್ ಜಿಂಜರ್ ಪೌಡರ್ ಅಂದರೆ ಶುಂಠಿ ಪುಡಿ, ಹಾಗೆ ಅಮೂಲ್ನವರ ಆರ್ಗ್ಯಾನಿಕ್ ಮೂಂಗ್ ದಾಲ್ ಅಂದ್ರೆ ಹೆಸರು ಬೇಳೆಯನ್ನ, ಅಮೂಲ್ ಹೆಸರು ಬೇಳೆಯನ್ನ ಯೂಸ್ ಮಾಡಿದ್ದೀನಿ. ಅಮೂಲ್ ಆರ್ಗ್ಯಾನಿಕ್ ಟರ್ಮರಿಕ್ ಪೌಡರ್ ಅರಿಶಿನ ಪುಡಿ ಯೂಸ್ ಮಾಡಿದ್ದೀನಿ. ಹಾಗೆ ಅಮೂಲ್ ಅವರ ಆರ್ಗ್ಯಾನಿಕ್ ಸೋನಾ ಮಸೂರಿ ರೈಸ್ ನ ಯೂಸ್ ಮಾಡ್ತಾ ಇದ್ದೀನಿ. ಈಗ ಮಾಡೋಕೆ ಏನೇನು ವಸ್ತುಗಳು ಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ. ನಾನು ಇದು ಲೈವ್ ಕಾರ್ಯಕ್ರಮ ಆಗಿರೋದ್ರಿಂದ ಅಮೂಲ್ ಆರ್ಗ್ಯಾನಿಕ್ ಸೋನಾ ಮಸೂರಿ ಹಾಗೂ ಹೆಸರು ಬೇಳೆನ ಒಂದು ಚಿಕ್ಕ ಲೋಟದಲ್ಲಿ ಎರಡನ್ನೂ ಒಂದು ಸಮಾನ ಅಳತೆಯಲ್ಲಿ, ಒಂದು ಚಿಕ್ಕ ಲೋಟದಲ್ಲಿ ಹೆಸರು ಬೇಳೆ, ಚಿಕ್ಕ ಲೋಟದಲ್ಲಿ ಸೋನಾ ಮಸೂರಿ ಅಕ್ಕಿಯನ್ನ ಎರಡು ವಿಷಲ್ನ ಕೂಗಿಸ್ಕೊಂಡಿದ್ದೀನಿ. ಈ ತರ ಮೆತ್ತಗಾಗುವಷ್ಟು ಬೇಯಿಸ್ಕೋಬೇಕು. ಈ ತರ ಕನ್ಸಿಸ್ಟೆನ್ಸಿ ಇರಬೇಕು. ಇದಕ್ಕೆ ನಾನು ಸ್ವಲ್ಪ ಉಪ್ಪು ಬಳಸಿದ್ದೀನಿ. ಹಾಗೆ ಹೆಸರು ಬೇಳೆ ಮತ್ತು ಸೋನಾ ಮಸೂರಿ ರೈಸು 2 ಲೋಟ ಆಗಿದೆ. ಅದಕ್ಕೆ ನಾನು 5 ಲೋಟದಷ್ಟು ನೀರು ಹಾಕಿ ಕೂಗಿಸ್ಕೊಂಡಿದ್ದೀನಿ, ಯಾಕೆಂದ್ರೆ ಮೆತ್ತಗೆ ಬರಬೇಕು ಅಂತ. ಹಾಗೆ ಪಾಲಕ್ ಸೊಪ್ಪನ್ನ ನಾನು ಬೇಯಿಸಿಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಮಗೆ ಬೇಕಿರೋದು ತುಪ್ಪ, ಸ್ವಲ್ಪ ತೆಂಗಿನ ತುರಿ, 2 ಹಸಿಮೆಣಸಿನಕಾಯಿ, ಸ್ವಲ್ಪ ಗೋಡಂಬಿ, ಕರಿಬೇವಿನ ಸೊಪ್ಪು, ಜೀರಿಗೆ, ಹಾಗೆ ನಾನು ಕಾಳು ಮೆಣಸನ್ನ 2 ಭಾಗ ಆಗುವಷ್ಟು ಕುಟ್ಟಿ ಇಟ್ಕೊಂಡಿದ್ದೀನಿ. ನಮಗೆ ಪಾಲಕ್ ಪೊಂಗಲ್ ಮಾಡಲು ಇಷ್ಟು ಐಟಮ್ಸ್ ಬೇಕು. ಮೊದಲಿಗೆ ನಾನು ಈ ಪಾಲಕ್ನ ನಾನು ಸ್ವಲ್ಪ ಮೆತ್ತಗಾಗುವಷ್ಟು, ಹಸಿ ವಾಸನೆ ಹೋಗುವಷ್ಟು ಬೇಯಿಸಿಟ್ಕೊಂಡಿದ್ದೀನಿ. ಇದನ್ನ ನಾನು ರುಬ್ಕೊಂಡು ಬರ್ತೀನಿ. ನಾನು ಪಾಲಕ್ ಸೊಪ್ಪು ಸಣ್ಣಗಾಗುವಷ್ಟು ರುಬ್ಬಿದ್ದೀನಿ. ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಡೋಣ. ಒಗ್ಗರಣೆಗೆ ನಾನು ಇಲ್ಲಿ 2 ಸ್ಪೂನ್ ಅಮೂಲ್ ತುಪ್ಪ ಬಳಸ್ತಾ ಇದ್ದೀನಿ. ಅಮೂಲ್ ಜಿಂಜರ್ ಪೌಡರ್ ಹಾಗೂ ಟರ್ಮರಿಕ್ ಪೌಡರ್ ಈ ತರ ಜಿಪ್ ಲಾಕ್ ಅಲ್ಲಿ ಬರುತ್ತೆ. ನಿಮ್ಗೆ ಯಾವುದೇ ಬೇರೆ ಕಂಟೈನರ್ಗೆ ಅದನ್ನ ಹಾಕ್ಬೇಕು ಅನ್ನೋದಿಲ್ಲ. ಈ ತರ ಬಳಸ್ಕೊಂಡು ಇದನ್ನ ಜಿಪ್ ಲಾಕ್ ಮಾಡ್ಕೋಬಹುದು. ತುಪ್ಪ ಕರಗಿದೆ. ಈಗ ನಾನು ಸ್ವಲ್ಪ ಸಾಸಿವೆ ಹಾಕ್ತಾ ಇದ್ದೀನಿ.
ಕರಿಬೇವಿನ ಸೊಪ್ಪು ಹಾಗೂ ಉದ್ದಕ್ಕೆ ಹೆಚ್ಚಿಟ್ಕೊಂಡಿರುವಂಥ ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ನಾನು ಇಲ್ಲಿ ಏನು ಉದ್ದಕ್ಕೆ ಹೆಚ್ಚಿದ್ದೀನಿ ಅಂದರೆ, ಇವಾಗ ನಾವು ಪಾಲಕ್ ಪೊಂಗಲ್ ಮಾಡೋದ್ರಿಂದ ಅದು ಕೂಡ ಹಸಿರು ಕಲರೇ ಬರುತ್ತೆ. ನಾವು ತುಂಬ ಚಿಕ್ಕಗೆ ಹೆಚ್ಚಿದ್ರೆ ಇದು ನಮಗೆ ಊಟದಲ್ಲಿ ಅಥವಾ ನಾವು ಪೊಂಗಲ್ ತಿನ್ನುವಾಗ ಎತ್ತಿಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದರಿಂದ ನಾನು ಉದ್ದಕ್ಕೆ ಹೆಚ್ಚಿದ್ದೀನಿ. ಹಾಗೆ ನಾನು 2 ಭಾಗ ಮಾಡ್ಕೊಂಡಿರುವಂತಹ ಕರಿಮೆಣಸು ಅಥವಾ ಕಾಳು ಮೆಣಸನ್ನ ಹಾಕ್ತಾ ಇದ್ದೀನಿ. ಅದ್ರ ಜೊತೆಗೆ 1.5 ಸ್ಪೂನಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ. ಹಾಗೆ ಒಗ್ಗರಣೆಗೆ ನಾನು ಗೋಡಂಬಿನ ಈ ತರ 2 ಭಾಗ ಮಾಡಿಟ್ಕೊಂಡಿದ್ದೀನಿ, ಹಾಕ್ತಾ ಇದ್ದೀನಿ. ಈ ತುಪ್ಪದಲ್ಲಿ ಮೆಣಸು ಹಾಗೆ ಜೀರಿಗೆ ಹಾಕಿ ಉರಿಯುವಾಗ ಬರೋ ಸ್ಮೆಲ್ ತುಂಬಾ ಚೆನ್ನಾಗಿರುತ್ತೆ. ನೀವು ಇದನ್ನ ಒಂದೇ 1 ಪಾಟ್ ಅಲ್ಲಿ ಕೂಡ ಮಾಡ್ಬೋದು. ಈಗ ನೋಡಿ, ನಾನು ಇದೇ ಒಗ್ಗರಣೆಗೆ ಒಂದು ಸ್ವಲ್ಪ ಅಮೂಲ್ ಆರ್ಗ್ಯಾನಿಕ್ ಜಿಂಜರ್ ಪೌಡರ್ನ ಹಾಕ್ತಾ ಇದ್ದೀನಿ. ಅದ್ರ ಜೊತೆಗೆ ಅಮೂಲ್ ಆರ್ಗ್ಯಾನಿಕ್ ಟರ್ಮರಿಕ್ ಪೌಡರ್ನು ಆ್ಯಡ್ ಮಾಡ್ಕೊತಿದ್ದೀನಿ. ನೋಡಿ, ನೀವು ಯೂಸ್ ಮಾಡಿದ್ಮೇಲೆ ಈ ಥರ ಸಿಪ್ ಲಾಕ್ ಮಾಡಿ ಇಟ್ಕೋಬಹುದು. ಈಗ ಇದೇ ಒಗ್ಗರಣೆಗೆ ನಾನು ರುಬ್ಬಿರುವಂತಹ ಪಾಲಕ್ ಪ್ಯೂರಿನ ಆ್ಯಡ್ ಮಾಡ್ತಿದ್ದೀನಿ. ಪೊಂಗಲ್ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಅದರಲ್ಲಿ ಹೆಸರು ಬೇಳೆ ಇರೋದ್ರಿಂದ ಹಾಗೆ ಮೆಣಸು ಜೀರಿಗೆ ಇರೋದ್ರಿಂದ, ಅದ್ರ ಜೊತೆಗೆ ನಾವು ಈ ತರ ಪಾಲಕ್ ಪ್ಯೂರಿನ ಆ್ಯಡ್ ಮಾಡ್ಕೊಂಡು ಮಾಡೋದ್ರಿಂದ ಇನ್ನೂ ಹೆಲ್ತ್ಗೆ ತುಂಬಾ ಒಳ್ಳೇದಿದೆ. ಈ ಪಾಲಕ್ ಸೊಪ್ಪು ಬದಲಿಗೆ ನೀವು ನುಗ್ಗೆ ಸೊಪ್ಪಿಂದ ಕೂಡ ಟ್ರೈ ಮಾಡ್ಬೋದು. ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ, ಕಹಿ ಆಗಲ್ಲ. ಆದರೆ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಅದನ್ನ ಈ ಪ್ಯೂರಿನ ಹುರ್ಕೋಬೇಕು. ನಾನು ಈ ರೈಸ್ ಮತ್ತೆ ಹೆಸರು ಬೇಳೆನ ಈ ತರ ಬೇಯಿಸ್ಕೊಳ್ಳೋಕೆ ಉಪಯೋಗಿಸಿರೋದು ಅಮೂಲ್ ಆರ್ಗ್ಯಾನಿಕ್ ಸೋನಾ ಮಸೂರಿ ಹಾಗೂ ಅಮೂಲ್ ಆರ್ಗ್ಯಾನಿಕ್ ಮೂಂಗ್ ದಾಲ್ನ ಉಪಯೋಗಿಸಿದ್ದೀನಿ. ನಾನು ಒಂದು ಚಿಕ್ಕ ಲೋಟದಲ್ಲಿ ನಿಮಗೆ ತೋರಿಸ್ತೀನಿ. ಈ ಲೋಟದಲ್ಲಿ ಎರಡನ್ನೂ ಒಂದು ಲೋಟ ತಗೊಂಡಿದ್ದೆ. 1 ಲೋಟ ಹೆಸರು ಬೇಳೆ ಹಾಗೂ 1 ಲೋಟ ಅಕ್ಕಿ. ಯಾವಾಗಲೂ ಅಷ್ಟೇ ಪೊಂಗಲ್ಗೆ ಸಮಾನ ರೀತಿನಲ್ಲೇ ತಗೋಬೇಕು. 1 ಲೋಟ ಅಕ್ಕಿ ತಗೊಂಡ್ರೆ 1 ಲೋಟ ಹೆಸರು ಬೇಳೆ ತಗೋಬೇಕು. ಅದನ್ನ ಈ ಲೋಟದಲ್ಲಿ 5 ಲೋಟದಷ್ಟು ನೀರು ಹಾಕಿ 2 ವಿಷಲ್ ಬರೋಷ್ಟು ಕೂಗಿಸ್ಕೊಂಡೆ. ಅದು ನನಗೆ ಈ ಕನ್ಸಿಸ್ಟೆನ್ಸಿನಲ್ಲಿ ಬಂದಿದೆ ನೋಡಿ. ನಾನೀಗ ಇದಕ್ಕೆ ತುರಿದಿಟ್ಟಿರುವಂತಹ ಹಸಿ ತೆಂಗಿನ ತುರಿನ ಹಾಕ್ತಾ ಇದ್ದೀನಿ. ನೀವು ತೆಂಗಿನ ತುರಿನಾದ್ರೂ ಬಳಸ್ಬೋದು ಅಥವಾ ತೆಂಗಿನಕಾಯಿನ ಪೀಸ್ ಮಾಡಿನಾದ್ರೂ ಬಳಸ್ಕೋಬಹುದು, ಎರಡು ಚೆನ್ನಾಗಿರುತ್ತೆ. ಇದು
ಹಸಿ ವಾಸನೆ ಎಲ್ಲ ಹೋಗಿದೆ. ನಾನೀಗ ಈ ರೈಸ್ ಮತ್ತು ಹೆಸರು ಬೇಳೆ ಕೂಗ್ಸಿಟ್ಕೊಂಡಿರೋದನ್ನ ಅದಕ್ಕೆ ಆ್ಯಡ್ ಮಾಡ್ತಿದ್ದೀನಿ. ಪಾಲಕ್ ಕಲರ್ ನೋಡ್ಬೋದು, ತುಂಬ ಚೆನ್ನಾಗಿ ಗ್ರೀನ್ ಕಲರ್ ಬರ್ತಾ ಇದೆ. ನಾನು ಅನ್ನ ಮತ್ತೆ ಅಕ್ಕಿ ಮತ್ತೆ ಹೆಸರು ಬೇಳೆ ಬೇಯಿಸುವಾಗಲೇ ಸ್ವಲ್ಪ ಉಪ್ಪನ್ನ ಹಾಕೊಂಡಿದ್ದೆ. ಅದರಿಂದ ನಾನು ಈಗ ಈ ಒಗ್ಗರಣೆನಲ್ಲಿ ಯಾವುದೇ ಉಪ್ಪು ಹಾಕಿಲ್ಲ. ನೀವು ಒಮ್ಮೆ ಚೆಕ್ ಮಾಡ್ಕೋಬಹುದು, ಇದು ಉಪ್ಪು ಸರಿ ಇದೆಯಾ ಅಥವಾ ಬೇಕಿದೆಯಾ ಅಂತ ಚೆಕ್ ಮಾಡ್ಕೊಂಡು ನೀವು ಹಾಕೋಬಹುದು. ಇದಕ್ಕೆ ಸ್ವಲ್ಪ ಉಪ್ಪಿನ ಅವಶ್ಯಕತೆ ಇದೆ. ನಾನು ಅದಕ್ಕೆ ಸ್ವಲ್ಪ ಸಣ್ಣ ಉಪ್ಪನ್ನ ಹಾಕ್ತಾ ಇದ್ದೀನಿ. ಜೊತೆಗೆ ಅದ್ರ ಮೇಲೆ ಸ್ವಲ್ಪ ತುಪ್ಪನ ಸೇರಿಸ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ರೆ ಅವ್ರಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ಹಾಗೆ ವಯಸ್ಸಾದವ್ರಿಗೂ ಕೂಡ ತುಂಬಾ ಮೆತ್ತಗಿರುತ್ತೆ, ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಇದರಿಂದ. ಮತ್ತೆ ಮಾಡೋಕ್ಕೂ ಕೂಡ ತುಂಬಾ ಈಸಿ. ಒಂದು 20 ನಿಮಿಷದಲ್ಲಿ ನೀವು ಮಾಡ್ಕೊಬಿಡ್ಬಹುದು. ಇವಾಗ ನೀವು ಯಾವುದೇ ಶುಂಠಿನ ಹೆಚ್ಚಿಟ್ಕೋಬೇಕು ಅಂತ ಎಲ್ಲ ಏನಿಲ್ಲ. ಅಮೂಲ್ ಅವ್ರದ್ದು ಜಿಂಜರ್ ಪೌಡರ್ ಕೂಡ ರೆಡಿ ಇದೆ. ಡೈರೆಕ್ಟ್ ಆಗಿ ನೀವು ಜಿಂಜರ್ ಪೌಡರ್ನ ಉಪಯೋಗಿಸ್ಕೋಬಹುದು. ಇವಾಗ ಅನ್ನ ಮತ್ತೆ ಹೆಸರು ಬೇಳೆ ಜೊತೆಗೆ ಈ ಪಾಲಕ್ ಚೆನ್ನಾಗಿ ಹೊಂದಿದೆ. ಕಲರ್ ನೋಡ್ಬೋದು ನೀವು, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ನಾನಿವಾಗ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಇದನ್ನ ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡೋಣ. ನೋಡಿ, ಅತಿ ಕಡಿಮೆ ಸಮಯದಲ್ಲಿ ನೀವು ಇಷ್ಟು ಚೆನ್ನಾಗಿರುವಂತಹ ಒಂದು ಅಮೂಲ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿಕೊಂಡು ಪಾಲಕ್ ಪೊಂಗಲ್ನ ತಯಾರಿಸ್ಕೋಬಹುದು. ತಿನ್ನೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ, ಸಾಫ್ಟ್ ಆಗಿರುತ್ತೆ. ಹಾಗೆ ಅಮೂಲ್ ಸೋನಾ ಮಸೂರಿ ಅಕ್ಕಿನ ಬಳಸಿದ್ದೀನಿ. ಅಕ್ಕಿ ಕೂಡ ತುಂಬ ಸಾಫ್ಟಾಗಿ ಬೆಂದಿದೆ, ಕನ್ಸಿಸ್ಟೆನ್ಸಿ ಕೂಡ ಚೆನ್ನಾಗಿದೆ. ನೀವು ಈ ಥರ ಮನೆಯಲ್ಲಿ ಒಂದ್ಸಲ ಮಾಡಿ. ಇವಾಗ ಹೇಗಿದ್ರು ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ. ನೀವು ಸ್ವಲ್ಪ ಡಿಫ್ರೆಂಟಾಗಿ ಈ ಥರ ಮಾಡ್ಕೋಬೋದು ಹಬ್ಬಕ್ಕೆ. ಎಲ್ಲರಿಗೂ ಮುಂಚಿತವಾಗಿ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ನಾನು ಈ ಲೈವನ್ನು ಮುಗಿಸ್ತಿದ್ದೀನಿ. ಅವಕಾಶಕ್ಕಾಗಿ ಅಮೂಲ್ ಟೀಮ್ಗೆ ಧನ್ಯವಾದಗಳು. ಮುಂದಿನ ಲೈವ್ನಲ್ಲಿ ಸಿಗೋಣ. ಅಲ್ಲಿವರೆಗೂ ನಗು ಇರಲಿ.